ಹಲೋ ಫ್ರೆಂಡ್ಸ್, ನಾವಿವತ್ತು 2025 ಫೆಬ್ರವರಿ 15ರಂದು ಕೇಳಿದಂತ ಮೊರಾರ್ಜಿ ಪರೀಕ್ಷೆ ಪತ್ರಿಕೆಯಲ್ಲಿನ ಗಣಿತ ಪ್ರಶ್ನೆಗಳನ್ನ ಬಿಡಿಸ್ತಾ ಇದ್ದೀವಿ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ ನಾವು ಇದರ ಹಿಂದಿನ ಲೆಕ್ಕಗಳನ್ನ ಮಾಡಿದ್ದೇವೆ. ಇದು A2 ಸಿರೀಸ್ ನ ಪ್ರಶ್ನೆ ಪತ್ರಿಕೆ ಆಗಿದೆ. ಇಲ್ಲಿ ನೋಡಿ, ಇದು 44ನೇ ಪ್ರಶ್ನೆ ಆಗಿದೆ. ಈಗಾಗಲೇ ಹಿಂದಿನ ವಿಡಿಯೋಗಳಲ್ಲಿ 41, 42, 43ನೇ ಪ್ರಶ್ನೆಗಳನ್ನ ಬಿಡಿಸಿದ್ದೇವೆ. ಆ ವಿಡಿಯೋಗಳನ್ನು ಕೂಡ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡಬಹುದು. ಇವತ್ತಿನ ಈ ವಿಡಿಯೋದಲ್ಲಿ ನಾವು 44ನೇ ಪ್ರಶ್ನೆಯನ್ನ ಬಿಡಿಸೋಣ. ಹಾಗಾದ್ರೆ ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ ಆಲೇಖಗಳು ಅಂತ ಕರಿತೀವಿ. ಆಲೇಖಗಳು ಅಂದ್ರೆ ಗ್ರಾಫ್. ಆಲೇಖಗಳು ಅಂದ್ರೆ ಗ್ರಾಫ್. ಪುನರ್ವಿಯು ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ ಪಡೆದ ಅಂಕಗಳು ಕೆಳಗಿನಂತಿವೆ. ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು ಅಂಕ ಪಡೆದಿದ್ದಾಳೆ ಅಂತೇಳಿ ಪ್ರಶ್ನೆ ಕೊಟ್ಟಿದ್ದಾರೆ. ನೋಡಿ, ಪುನರ್ವಿ ಅನ್ನುವಂತಹ ಒಬ್ಬ ವಿದ್ಯಾರ್ಥಿನಿ ವಾರ್ಷಿಕ ಪರೀಕ್ಷೆಯಲ್ಲಿ ವಿವಿಧ ವಿಷಯಗಳಲ್ಲಿ, ಹೌದಾ? ಹಾಗಾದ್ರೆ ವಿವಿಧ ವಿಷಯಗಳು ಅಂದ್ರೆ ಬೇರೆ ಬೇರೆ ವಿಷಯಗಳಲ್ಲಿ ಅವಳು ಎಷ್ಟು ಅಂಕಗಳನ್ನ ಪಡೆದಿದ್ದಾಳೆ ಅನ್ನೋದನ್ನ ಅವ್ರು ಏನ್ ಮಾಡಿದ್ದಾರೆ, ಒಂದು ಆಲೇಖ ಗ್ರಾಫ್ ಮುಖಾಂತರ, ನಕ್ಷೆಯ ಮುಖಾಂತರ ನಮಗೆ ತಿಳಿಸಿದ್ದಾರೆ. ನೋಡಿ, ನಾವು ನಕ್ಷೆಯನ್ನ ಈ ರೀತಿಯಾಗಿ ರಚನೆ ಮಾಡಿದ್ದೇವೆ. ಇದು ನೋಡಿ, ಇದನ್ನ ವಾಯ್ ಅಕ್ಷ, ಇದನ್ನ ನಾವು ಏನಂತ ಗುರುತಿಸ್ತೇವೆ? ವಾಯ್ ಅಕ್ಷ ಅಂತೇಳಿ ಗುರುತಿಸ್ತೇವೆ. ಇದನ್ನ ಎಕ್ಸ್ ಅಕ್ಷ ಅಂತೇಳಿ ಗುರುತಿಸ್ತೇವೆ, ಹೌದಾ? ಈ ವಾಯ್ ಅಕ್ಷದಲ್ಲಿ ನಾವು ಏನನ್ನ ತೆಗೆದುಕೊಂಡಿದ್ದೇವೆ ಅಂದ್ರೆ ಅಂಕಗಳು, ಹೌದಾ? ಇಲ್ಲಿ 10, 20, 30, 40, 50, 60 ಈ ರೀತಿಯಾಗಿ ಅಂಕಗಳನ್ನ ಬರೆದಿದ್ದೇವೆ. ಆಮೇಲೆ ಎಕ್ಸ್ ಅಕ್ಷದಲ್ಲಿ ನಾವು ಏನನ್ನ ಪಡೆದಿದ್ದೇವೆ ಅಂದ್ರೆ ವಿಷಯಗಳು. ಇಲ್ಲಿ ಏನನ್ನ ತೆಗೆದುಕೊಂಡಿದ್ದೇವೆ? ವಿಷಯಗಳನ್ನ ತೆಗೆದುಕೊಂಡಿದ್ದೇವೆ. ಹಾಗಾದ್ರೆ ನೋಡಿ, ಯಾವುದೇ ಒಂದು ವಿಷಯವನ್ನ ಚಿತ್ರದ ಮೂಲಕ ನೋಡಿದಾಗ, ಅಧ್ಯಯನ ಮಾಡಿದಾಗ ನಮಗೇನಾಗ್ತಾ ಇದೆ, ಹೆಚ್ಚಿಗೆ ನೆನಪು ಉಳಿಯುತ್ತದೆ. ಹಾಗಾದ್ರೆ ಇಲ್ಲಿ ಚಿತ್ರವನ್ನು ನೋಡಿದ್ರೆ ಸಾಕು, ಅಲ್ಲಿ ನಮಗೆ ಮಾಹಿತಿ ಸಿಕ್ಕೇ ಸಿಗುತ್ತದೆ. ನೋಡಿ, ಕನ್ನಡ. ನೋಡಿ, ಇಲ್ಲೇನಿದೆ? ಕನ್ನಡ ಅನ್ನುವಂಥದ್ದು ಒಂದು ವಿಷಯ, ಹೌದು, ಈಗಾಗಲೇ ಗೊತ್ತಿದೆ. ಹಾಗಾದ್ರೆ ಇಲ್ಲಿ ಚಿತ್ರ ಇದು ಎಲ್ಲಿಯವರೆಗೆ ಬಂದಿದೆ? 80, ಹೌದಾ? ಹಾಗಾದ್ರೆ ಪುನರ್ವಿ ಏನ್ ಮಾಡಿದ್ದಾರೆ? ಕನ್ನಡ ವಿಷಯದಲ್ಲಿ 80 ಅಂಕಗಳನ್ನ ಪಡೆದಿದ್ದಾರೆ. ಕನ್ನಡದಲ್ಲಿ ಎಷ್ಟು ಅಂಕಗಳನ್ನ ಪಡೆದಿದ್ದಾರೆ? 80 ಅಂಕಗಳನ್ನ ಪಡೆದಿದ್ದಾರೆ. ಆಮೇಲೆ ಎರಡನೇ ವಿಷಯ ಇಂಗ್ಲಿಷ್, ಆಂಗ್ಲ ಭಾಷೆ, ಇದಕ್ಕೆ 70 ಅಂಕಗಳನ್ನ ಪಡೆದಿದ್ದಾರೆ. ಆಮೇಲೆ ಗಣಿತ, ಹೌದಾ? ಈ ಗಣಿತಕ್ಕೆ 90 ಅಂಕಗಳನ್ನ ಪಡೆದಿದ್ದಾರೆ. ಆಮೇಲೆ ವಿಜ್ಞಾನಕ್ಕೆ 75 ಅಂಕಗಳನ್ನ, ಆಮೇಲೆ ಸಮಾಜಕ್ಕೆ ಅಂದ್ರೆ ಸಮಾಜ ವಿಜ್ಞಾನ, ಇದಕ್ಕೆ 60 ಅಂಕಗಳನ್ನ ಪಡೆದಿದ್ದಾರೆ, ಹೌದಾ? ಹಾಗಾದ್ರೆ ಇಲ್ಲಿ ಯಾವ ವಿಷಯಕ್ಕೆ ಎಷ್ಟು ಅಂಕಗಳು ಅಂತೇಳಿ ಅನ್ನುವುದು ನಮಗೆ ಗೊತ್ತಾಯ್ತು. ಹಾಗಾದ್ರೆ ಪುನರ್ವಿಯು ಯಾವ ವಿಷಯದಲ್ಲಿ ಅತಿ ಹೆಚ್ಚು? ನೋಡಿ, 80, 70, 90, 75, 60 ಇದ್ರಲ್ಲಿ ಹೆಚ್ಚಾದ ಗಣಿತ, ಹೌದಾ? ಈ ಚಿತ್ರದಲ್ಲಿ ನೋಡಿ, ದೊಡ್ಡ ಚಿತ್ರ ಯಾವ್ದಾಗಿದೆ? ಗಣಿತ. ಹಾಗಾದ್ರೆ ಯಾವ ವಿಷಯದಲ್ಲಿ ಅಂದಾಗ ಯಾವ್ದು ಬರ್ತಾ ಇದೆ? ಗಣಿತ ವಿಷಯದಲ್ಲಿ ಅತಿ ಹೆಚ್ಚು ಅಂಕಗಳನ್ನ ಪಡೆದಿದ್ದಾಳೆ ಅಂತೇಳಿ ಹೇಳಬಹುದು, ಹೌದಾ? ಹಾಗಾದ್ರೆ ಈ ರೀತಿಯಾದಂತ ಒಂದು ನಕ್ಷೆಗಳನ್ನ, ಗ್ರಾಫ್ಗಳನ್ನ ಒಂದು ಬಿಡಿಸುವುದರ ಮುಖಾಂತರ ನಾವು ಅತಿ ಸುಲಭವಾಗಿ ಲೆಕ್ಕವನ್ನ ಬಿಡಿಸಬಹುದು, ಸುಲಭವಾಗಿ ಉತ್ತರಗಳನ್ನ ಕಂಡುಕೊಳ್ಬಹುದು ಅಂತೇಳಿ ತಿಳ್ಕೊಬಹುದು. ನೋಡಿ, ಇಲ್ಲಿ ಪ್ರಶ್ನೆ ಅತಿ ಹೆಚ್ಚು ಕೇಳಿದ್ದಾರೆ. ಹಾಗಾದ್ರೆ ಮುಂದಿನ ಸಲ ಏನಂತ ಕೇಳ್ಬೋದು? ಅತಿ ಕಡಿಮೆ ಅಂತ ಕೇಳ್ಬೋದು, ಹೌದಾ? ಅತಿ ಹೆಚ್ಚು, ಅತಿ ಕಡಿಮೆ ಅಂತೇಳಿ ಕೇಳ್ಬೋದು. ಈ ರೀತಿಯಾದಂತಹ ಪ್ರಶ್ನೆಗಳು ನಿಮ್ಮ ಪರೀಕ್ಷೆಯಲ್ಲಿ ಬಂದ್ರೆ ಅವನ್ನ ಈ ರೀತಿಯಾಗಿ ಸುಲಭವಾಗಿ ಬಿಡಿಸಬಹುದು ಅಂತೇಳಿ ಹೇಳ್ತಾ ಇದ್ದೀವಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಾವು ಇನ್ನು ಮುಂದಿನ ವಿಡಿಯೋಗಳಲ್ಲಿ
ಈ ಮುಂದಿನ ಈಗಾಗಲೇ ಇದು 44ನೇ ಪ್ರಶ್ನೆ ಆಗಿದೆ. 45, 46ನೇ ಪ್ರಶ್ನೆಗಳನ್ನ ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೇವೆ. ಆ ವಿಡಿಯೋಗಳನ್ನು ಕೂಡ ನೀವು ವೀಕ್ಷಣೆ ಮಾಡಬಹುದು. ಹೌದಾ? ಥ್ಯಾಂಕ್ ಯು.